ಎಲ್ಲಾರ ಮುಂದೆನೂ ಪೆದ್ದಾಗಿ ಮಾತಾಬೇಡಿ. ಆಯ್ತು ಅಂದ್ರೆ. ಕೋಪ ಬಂದವರಾಗೆ ಅಂತ ಕೂತಿರಿ. ಆಯ್ತು ಅಂದ್ರೆ. ನಮ್ಮ ಯಜಮಾನ್ರು ಕೋಪಿಷ್ಟ್ರು ಅಂತ ಅವ್ರಿಗೆ ಹೇಳ್ತೀನಿ, ಅರ್ಥವಾಯ್ತಾ? ಆಯ್ತು ಅಂದ್ರೆ. ಈ ಅಂದ್ರೆ ಬಂದ್ರೆ ಎಲ್ಲ ಗಾಡಿಲೇ ಬಿಟ್ಬಿಡಿ. ಎಲ್ಲಾರ ಮುಂದೆನೂ ಧೈರ್ಯವಾಗಿ ಹೋಗೆ ಬಾರೆ ಅಂತ ನನ್ ಕರೀರಿ. ಆಯ್ತು ಅಂದ್ರೆ. ಏನು ಅಂದ್ರೆ ಈ ಕಂಬಿ ತೆಗಿಬಹುದಾ? ತೆಗಿರಿ. ಅಪ್ಪ ಅಮ್ಮ ಎಲ್ಲಿ? ಇಲ್ಲಿ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಹುಡುಗಿ ನನಗೆ ಇಷ್ಟ ಆದ್ರೆ ನಾನು ಈ ತೋಳ್ನ ಹೀಗೆ ಮಡಿಸ್ತೀನಿ. ಹುಡುಗಿ ನನಗೆ ಇಷ್ಟ ಆಗ್ಲಿಲ್ಲ, ನಾನು ಈ ತೋಳ್ನ ಮಡ್ಸಲ್ಲ. ಹುಡುಗಿ ತೋಳು, ಹುಡುಗಿ ತೋಳು. ಅರ್ಥವಾಯ್ತು, ನಡಿಯ. ಉಮಾ, ಸ್ವಲ್ಪ ಹಾಕೆ. ಅಕಸ್ಮಾತ್ ಅವ್ರ ನಮ್ಮ ಹುಡುಗಿನ ಒಪ್ಲಿಲ್ಲ ಅಂದ್ರೆ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ನೀವ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ನನಗ್ ಮೊದ್ಲೇ ಭಯ ಆಗ್ತಾ ಇದೆ. ಹುಡುಗನ್ ತಂದೆ ಬಂದಾಗ್ಲಿಂದ ಮೂತಿ ದಪ್ಪ ಮಾಡ್ಕೊಂಡಿದಾರ್ರಿ. ಅವ್ರ ಮೂತಿ ಇರೋದೇ ಹಾಗೆ. ಒಂದು ನಿಮಿಷ, ನನಗೆ ಇನ್ನೂ ಒಂದು ಪ್ಲೇಟ್ ಬೇಕು. ಇವಳು ನನ್ನ ಹೆಂಡತಿ. ಸಾಮಾನ್ಯವಾಗಿ ಊರಿನ ಜನರಲ್ಲ ಇವಳು ನನ್ನ ಹೆಂಡತಿ ಅಂತ ಕರೆಯಲ್ಲ, ನನ್ನ ತಾಯಿ ಅಂತಾರೆ. ಈ ಮಗು ಯಾರ್ದು? ಪಕ್ಕದ ಮನೆ ಮಗು. ಯಾಕೆ ಅಳ್ತಾ ಇದೆ? ನಾನ್ ಕೇಳ್ತೀನಿ, ಯಾಕಮ್ಮ ಅಳ್ತಿದ್ಯಾ? ಮಗು ಗಲಾಟೆ ಮಾಡ್ತಾ ಇದೆ. ಹೇಳಿ ಹೇಳಿ. ಎಲ್ರು ಬೇಗ ಬೇಗ ತಿನ್ನಿ. ಕೇಸರಿ ಬಾತ್ ವಾಂಗಿ ಬಾತ್ ಯಾರ ಮನೆದೋ? ಓಹೋ, ಈ ಜಮಖಾನ ಅವ್ರ ಮನೆಯಿಂದ? ಪರವಾಗಿಲ್ಲ, ಹೇಳ್ರಿ ಹೇಳ್ರಿ ಎಲ್ಲಾರ ಹೇಳಿ ಮೇಲೆ. ಹೇಳಿ, ದಯವಿಟ್ಟು ಹೇಳಿ. ರಾಯ್ರೆ, ಗುಂಡು ರಾಯ್ರೆ, ನಿಮ್ ಮುಖ ನೋಡಿದ್ರೆ ನೀವು ಬಹಳ ಕೋಪಿಷ್ಟು ಅಂತ ಗೊತ್ತಾಗ್ತಾ ಇದೆ. ಪಕ್ಕದ ಮನೆ ಮಗು ತೋಡಿ ರಾಗ ಹಾಡ್ತಾ ಇದೆ. ದಯವಿಟ್ಟು ಸ್ವಲ್ಪ ಹೇಳ್ತೀರಾ ರಾಯ್ರೆ, ಪ್ಲೀಸ್? ರೀ, ಅವ್ರಷ್ಟೊಂದು ಕೇಳ್ತಿದ್ದಾರೆ, ಸ್ವಲ್ಪ ಹೇಳ್ತೀರಾ? ಆಯ್ತು ಅಂದ್ರೆ.